ಈ ಏಪ್ರಿಲ್ ತಿಂಗಳಿನ ಮೊದಲನೆಯ ದಿನದಲ್ಲಿ ದೇವರ ವಾಕ್ಯ ನಮಗೆ ಕೊಂಡು ಬರುವಂಥದ್ದು, ಕರ್ತನು ನೆನಪಿಗೆ ಕೊಂಡು ಬರುವುದೇನೆಂದರೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನಾಳೆ ಮತ್ತು ಮುಂದೊಂದು ದಿನ ನೀವು ಶುದ್ಧರಾಗ್ತೀರಿ ಅಂತ ಹೇಳಲಿಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಾನು ನಿಮಗೆ ಹೇಳಿದ ವಾಕ್ಯದಿಂದ ಕೈಗೊಂಡದರಿಂದ, ವಿಧೇಯರಾದದರಿಂದ, ಅನುಸರಿಸಿದ್ರಿಂದ ಶುದ್ಧರಾಗಿದ್ದೀರಿ ಅಂತ ಹೇಳಿದ್ರ ಏನಂತ ಬರೆದಿದೆ? ವಾಕ್ಯದ ದೆಸೆಯಿಂದ. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ, ಎಲ್ಲರೂ ಚೆನ್ನಾಗಿ ಹೇಳ್ರಿ. ಇದು ನಿಮ್ಮ ಮನಸ್ಸಲ್ಲಿ ಹೋಗ್ಬೇಕು. ಹೇಗೆ ಮನುಷ್ಯನೊಬ್ಬನು ಶುದ್ಧನಾಗ್ತಾನೆ ಎಂಬುದಾಗಿ ನೋಡಬೇಕಾದ್ರೆ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ವರ್ತನೆಗಳಿಂದ ಅಲ್ಲ, ನಡತೆಗಳಿಂದ ಅಲ್ಲ. ಬೈಬಲ್ ಹೇಳ್ತದೆ, ಹೇಗೆ ಶುದ್ಧರಾಗ್ತೀರಿ? ವಾಕ್ಯದ ದೆಸೆಯಿಂದ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗ್ತೀರಿ ಅಥವಾ ಶುದ್ಧರಾಗಿದ್ದೀರಾ? ನೀವು ಯಾವಾಗ ದೇವರ ವಾಕ್ಯವನ್ನ ಕೇಳಲು ಸ್ಟಾಪ್ ಮಾಡ್ತೀರೋ ಆಗ ನೀವು ಶುದ್ಧರಾಗಿರಲ್ಲ. ನೀವೆಲ್ಲಿವರೆಗೂ ದೇವರ ವಾಕ್ಯವನ್ನ ಕೇಳ್ತಾನೇ ಇರ್ತೀರೋ ನೀವು ಶುದ್ಧವಾಗಿನೇ ಇರ್ತೀರಿ. ಇಡೀ ಬೈಬಲಲ್ಲೇ ಅತಿ ಶ್ರೇಷ್ಠವಾದಂಥ ಬ್ಲೆಸ್ಸಿಂಗ್ ಅಲ್ಲಿ ಒಂದು ಬ್ಲೆಸ್ಸಿಂಗ್, ಮೊದಲನೇ ಬ್ಲೆಸ್ಸಿಂಗ್ ಏನಂದ್ರೆ ಶುದ್ಧರಾಗುವುದು. ವಾಗ್ದಾನ ಹೊಂದ್ಕೊಳ್ಳೋಕ್ಕಾಗಿರ್ಬೋದು, ಪರಲೋಕಕ್ಕೆ ಹೋಗೋಕ್ಕಾಗ್ಬೋದು, ಅಥವಾ ನಾವು ಮೇಲೆ ಒಂದು ಹಂತಕ್ಕೆ ಹೋಗೋದಾಗಿರ್ಬೋದು, ದೇವರನ್ನ ನೋಡೋಕ್ಕಾಗ್ಬೋದು, ದೇವರ ದರ್ಶಿಸೋಕ್ಕಾಗ್ಬೋದು. ಎಲ್ಲದಕ್ಕೂ ಮುಖ್ಯವಾದದ್ದು ದೇವರ ವಚನದಲ್ಲಿ ಶುದ್ಧತೆ, ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ದರ್ಶಿಸಕ್ಕೆ ಆಗುವುದಿಲ್ಲ. ಇವತ್ತು ನಮ್ಮಲ್ಲಿ ದೊಡ್ಡ ಒಂದು ಸ್ಟ್ರಗಲ್, ಹೋರಾಟ ಏನಂದ್ರೆ, ನಾನು ಪರಿಶುದ್ಧನಾಗಿರ್ಬೇಕು, ಪರಿಶುದ್ಧವಾಗಿ ಬಾಳ್ಬೇಕು, ನಾನು ಪರಿಶುದ್ಧನಾಗಿ. ಇನ್ನು ಕೆಲವರಿಗೆ ನಾನು ಇನ್ನೂ ಪರಿಶುದ್ಧನಾಗಿಲ್ಲ, ನಾನು ಇನ್ನೂ ಪಾಪಿಯಾಗಿದ್ದೇನೆ, ನಾನು ಇನ್ನೂ ಕೆಟ್ಟವನಾಗಿದ್ದೇನೆ, ನನ್ನಲ್ಲಿ ಇಂಥ ಬಲಹೀನತೆ ಇದೆ, ನನ್ನಲ್ಲಿ ಇಂಥ ಹೊಲಸುತನ ಇದೆ, ಅಯ್ಯೋ ಇಂಥ ನೀಚ ಕೃತ್ಯಗಳಿದೆ, ಅಯ್ಯೋ ನನ್ನ ಕಣ್ಣುಗಳು ಇನ್ನೂ ಸರಿ ಇಲ್ಲ, ಅಯ್ಯೋ ನನ್ನ ಹೃದಯ ಇನ್ನೂ ವಂಚನೆಯಲ್ಲಿದೆ, ನನ್ನ ಹೃದಯ ಬಹು ಕೆಟ್ಟದಾಗಿದೆ, ಮೋಸದಿಂದಿದೆ, ಅಯ್ಯೋ ನಾನು ಇನ್ನೂ ಸರಿ ಇಲ್ಲ ಎಂಬಂತ ಗಿಲ್ಟಿ ಕಾನ್ಶಿಯಸ್ ಅಲ್ಲಿ ಇರೋದ್ರಿಂದ ನಾವು ಅನೇಕ ವೇಳೆಗಳಲ್ಲಿ ನಮ್ಮನ್ನ ಪುಣ್ಯ ಕ್ರಿಯೆಗಳ ಮೂಲಕವಾಗಿ, ಒಳ್ಳೆಯದನ್ನ ಮಾಡೋದ್ರ ಮೂಲಕವಾಗಿ, ಭಕ್ತಿ ಮಾಡೋದ್ರ ಮೂಲಕವಾಗಿ, ಪ್ರೇಯರ್ ಮಾಡೋದ್ರ ಮೂಲಕವಾಗಿ, ಅಥವಾ ಒಂದೆರಡು ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ, ಒಂದು 3 ದಿನ ಉಪವಾಸ ಇದ್ದು ಪಾಪಕ್ಕಾಗಿ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ, ಅಥವಾ ಕಣ್ಣೀರು ನಾನು ಹಾಕೋದ್ರ ಮೂಲಕವಾಗಿ, ಅಥವಾ ನನ್ನನ್ನೇ ನಾನು ತಗ್ಗಿಸಿಕೊಳ್ಳೋದ್ರ ಮೂಲಕವಾಗಿ, ನನ್ನನ್ನೇ ನಾನು ಜಜ್ಜಿಕೊಳ್ಳೋದ್ರ ಮೂಲಕವಾಗಿ ನಾನು ಶುದ್ಧನ ಆಗಬಹುದು ಎಂಬುದಾಗಿ ನೆನೆಸುವರಾಗಿ ಕಾಣಲ್ಪಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದರೆ ತೀತನು ಬರೆದ ಪುಸ್ತಕ 3ನೇ ಅಧ್ಯಾಯ 5ನೇ ವಚನವನ್ನ ತೆಗೆದುಕೊಳ್ಳೋಣ. ತೀತನು ಬರೆದ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದುವಾಗ ಹೀಗೆಂದು ನಾವು ನೋಡುತ್ತೇವೆ. 3:5, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ಅಶುದ್ಧದಿಂದ, ಪಾಪದಿಂದ, ಹೊಲಸಿನಿಂದ, ಕೆಟ್ಟತನಗಳಿಂದ ರಕ್ಷಿಸಿದನ. ಪ್ರಿಯರೇ, ದೇವರು ನಿನ್ನನ್ನು ಶುದ್ಧನಾಗಿ ಮಾಡಿದ್ದಾನೆ ಮತ್ತು ನಿನ್ನನ್ನು ದೇವರು ರಕ್ಷಿಸಿದ್ದಾನೆ. ಎಲ್ಲರೂ ಚೆನ್ನಾಗಿ ಕೇಳ್ರಿ, ಸೇವೆ ಮಾಡೋರು ಸಹ ಕೇಳ್ರಿ. ಅನೇಕರಿಗೆ ನಾವು ಅನೇಕ ವೇಳೆಯಲ್ಲಿ ಶುದ್ಧರಾಗ್ರಿ 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 ಅಂತ ಹೇಳ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಶುದ್ಧರಾಗ್ರಿ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಗೋಣಿ ತಟ್ಟನ್ನು ತೊಟ್ಕೊಂಡು, ತಲೆ ಮೇಲೆ ಬೂದಿನ ಹಾಕೊಂಡು, ಊಟವನ್ನು ಬಿಟ್ಟು ಉಪವಾಸದಲ್ಲಿ ಇದ್ದು ಅವರು
10 ಗೋಳಾಡಿ ಆಮೇಲೆ ಬಲಿಗಳನ್ನು ತಕೊಂಡು ಹೋಗಿ ಬಲಿಗಳನ್ನು ಕೊಟ್ಟು ಆಮೇಲೆ ಅವ್ರೇನ್ ಮಾಡ್ಕೊಳ್ತಾ ಇದ್ರು, ಪಾಪ ಕ್ಷಮಾಪಣೆಯನ್ನ ಅವರು ಹೊಂದಿಕೊಳ್ತಾ ಇದ್ರು. ಮತ್ತೆ ಅವರು ಶುದ್ಧರಾದರು ಎಂಬುದಾಗಿ ಯಾವ ನಿಶ್ಚಯ ಅವರಿಗೆ ಇರ್ತಿರ್ಲಿಲ್ಲ. ಅವರಿಗೆ ನಂಬಿಕೆ ಏನಂದ್ರೆ, ಬಲಿ ಕೊಟ್ಬಿಟ್ಟೆ ನಾನು, ಗೋಣಿತಟ್ಟು ಹಾಕೊಂಡೆ ನಾನು, ತಲೆ ಮೇಲೆ ಬೂದಿ ಹಾಕೊಂಡೆ ನಾನು, ಅದರಿಂದ ನನ್ನನ್ನು ದೇವರು ಕ್ಷಮಿಸಿದ್ದಾನೆ ಅಂತ ಅವರಿಗೆ ಮನದಟ್ಟು ಆಗ್ತಿತ್ತೋ ಇಲ್ವೋ. ಆದರೆ ಅವರು ಏನ್ ಮಾಡ್ತಾ ಇದ್ರು, ತಾವು ಶುದ್ಧರಾಗಿದ್ದೇವೆ ಶುದ್ಧರಾಗಿಲ್ಲ ಎಂಬುದು ಅವರಿಗೆ ಮುಖ್ಯವಾಗಿ ಇರಲಿಲ್ಲ. ಅವರಿಗೆ ಏನಂದ್ರೆ, ನಾನು ಗೋಣಿತಟ್ಟು ತೊಟ್ಕೊಂಡಿದ್ದೀನಿ, ತಲೆ ಮೇಲೆ ಬೂದಿ ಹಾಕೊಂಡಿದ್ದೀನಿ, ಬಲಿ ಕೊಟ್ಬಿಟ್ಟಿದ್ದೀನಿ, ಅದರಿಂದ ದೇವರನ್ನ ಕ್ಷಮಿಸಿದ್ದಾನೆ. ಆದರೆ ಕ್ಷಮಿಸಿದ್ದಾನೆ ಎಂಬಂತ ಅನುಭವ, ಎಕ್ಸ್ಪೀರಿಯನ್ಸ್ ಅವರ ಹೃದಯದಲ್ಲಿ ಇರಲಿಲ್ಲ. ಶುದ್ಧರಾಗ್ರಿ ಅಂದ್ರೆ ಅವರು ಹಾಗೆ ಮಾಡ್ಕೊಳ್ತಿದ್ರು, ಇಲ್ಲ ಅಂದ್ರೆ ತಮ್ಮನ್ನ ಸುನ್ನತಿ ಮಾಡ್ಕೊಳ್ಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನೀವು ಶುದ್ಧರಾಗ್ರಿ ಅಂತ ದೇವರು ಹೇಳಲಿಕ್ಕೆ ಬದಲಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಈಗ ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಏನಾಗಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ಏನಂತ ಹೇಳಿದ್ರು, ಏನಂತ ಹೇಳಿದ್ರು, ಹೇಳ್ರಿ ಹೇಳ್ರಿ. ಹಳೆ ಒಡಂಬಡಿಕೆ ಏನಂತ ಹೇಳಿದ್ರು, ಮಾತಾಡ್ರಿ, ಏನಂತ ಹೇಳಿದ್ರು. ಒಂದು ವಾಕ್ಯ, ಯೋಶುವನ ಬರೆದ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ. ಮೈಕ್ ಯಾರಿಗ ಕೊಡ್ರಿ, ಓದಪ್ಪ. 3ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ. ಏನಂತ ಹೇಳ್ತಾರೆ ಕೇಳ್ರಿ, ಇವಾಗ ಇಲ್ಲಿ ಕೇಳ್ರಿ, ಇಟ್ಬಿಡ್ರಿ ಬೈಬಲ್ ಇಟ್ಬಿಡ್ರಿ, ಎಲ್ಲ ಬೈಬಲ್ ಇಡ್ರಿ. ಹಳೆ ಒಡಂಬಡಿಕೆಯಲ್ಲಿರೋದನ್ನ ಹೊಸ ಒಡಂಬಡಿಕೆ ಹುಡುಕದ ಸಿಗಲ್ಲ. ಏನಂತ ಹೇಳ್ತಾ ಇದ್ದೇನೆ, ಇದಲ್ಲದೆ ಯೆಹೋಶುವನು ಜನರಿಗೆ ನಿಮ್ಮನ್ನ, ಹೇಳ್ರಿ, ನೋಡ್ರಿ ಬೈಬಲ್ ನೋಡ್ರಿ ಏನ್ ಹೇಳ್ತಾ ಇದ್ದೇನೆ, ಮಾತಾಡ್ರಿ, ಏನಂತ ಹೇಳ್ತಿದ್ದಾನೆ, ಶುದ್ಧ ಮಾಡ್ಕೊಳ್ರಿ. ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ನೋಡ್ರಿ, ಶುದ್ಧ ಮಾಡ್ಕೊಂಡ್ರೇನೆ ನಾಳೆ ನಿಮಗೆ ಅದ್ಭುತ ಆಗದು. ಹಾಗಾದ್ರೆ ಶುದ್ಧ ಮಾಡ್ಕೊಳ್ರಿ, ಏನ್ ಮಾಡ್ರಿ, ನಿಮ್ಮನ್ನ ಶುದ್ಧ ಮಾಡ್ಕೊಳ್ರಿ. ಅನೇಕ ಕಡೆಯಲ್ಲಿ ಬೈಬಲಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಶುದ್ಧ ಮಾಡ್ಕೊಳ್ರಿ, ನಿಮ್ಮನ್ನು ಶುದ್ಧಪಡಿಸ್ಕೊಳ್ರಿ, ಶುದ್ಧಪಡಿಸ್ಕೊಳ್ರಿ, ಶುದ್ಧಪಡಿಸ್ಕೊಳ್ರಿ ಅಂತ ಹೇಳಿದಾಗ ಅವ್ರೇನ್ ಮಾಡೋರು, ದೇವರತ್ತ ಕಣ್ಣೀರಾಕಿ ಗೋಳಾಡಿ ಅವರು ಹೇಳ್ದಾಗೆ ಗೋಣಿತಟ್ಟನ್ನ ಬೂದಿನ ತೊಟ್ಟು ಬಲಿಗಳನ್ನು ಕೊಟ್ಟು ಅವರು ಶುದ್ಧ ಮಾಡ್ಕೊಳ್ತಿದ್ರು. ಆ ಶುದ್ಧತೆಯಲ್ಲಿ ಅವರಿಗೆ ಮನಸ್ಸಾಕ್ಷಿಯಲ್ಲಿ ನಿಶ್ಚಯ ಇರಲಿಲ್ಲ. ಅವರಿಗೆ ಕ್ರಿಯೆಗಳ ಮೇಲೆ ನಂಬಿಕೆ ಇಡ್ತಿದ್ರು. ನಾನು ಇದನ್ನ ಮಾಡಿದ್ದೇನೆ, ಇದನ್ನು ಕೊಟ್ಟಿದ್ದೇನೆ, ಹಿಂಗೆ ಗೋಣಿತಟ್ಟು ತೊಟ್ಕೊಂಡಿದ್ದೀನಿ, ಹಿಂಗೆ ತಲೆ ಮೇಲೆ ಬೂದಿನ ಹಾಕೊಂಡಿದ್ದೀನಿ, ನಾನು ಗೋಳಾಡಿದ್ದೀನಿ, ನಾನೇನು ಮಾಡಿದ್ದೀನಿ, ಬಲಿ ಕೊಟ್ಟಿದ್ದೀನಿ, ಕೋಣ ಕೊಟ್ಟಿದ್ದೀನಿ, ಕುರಿ ಕೊಟ್ಟಿದ್ದೀನಿ, ಪಕ್ಷಿ ಕೊಟ್ಟಿದ್ದೀನಿ, ಪಾರಿವಾಳ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಕ್ರಿಯೆಗಳ ಮೇಲೆ ವಿಶ್ವಾಸವಿತ್ತೆ ಹೊರತು ದೇವರು ನನ್ನನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ ಏನಿರಲಿಲ್ಲ, ಅವರಿಗೆ ವಿಶ್ವಾಸ ಇರಲಿಲ್ಲ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಅವರಿಗೆ ವಿಶ್ವಾಸ ದೇವ್ರ ಮೇಲೆ ಇಲ್ಲ, ಅವರಿಗೆ ವಿಶ್ವಾಸ ಯಾವುದ್ರ ಮೇಲೆ, ತಾವು ಕೊಡುವ ಬಲಿಗಳ ಮೇಲೆ, ತಾವು ತೊಟ್ಟುಕೊಳ್ಳುವ ಅಂಗಿ ಮೇಲೆ, ಅದು ಗೋಣಿತಟ್ಟು ಮೇಲೆ, ಬೂದಿ ಮೇಲೆ ಅವರು ವಿಶ್ವಾಸ ಇಡುತ್ತಿದ್ರು ಹೊರತು ಅವರ ಮನಸ್ಸಾಕ್ಷಿಯಲ್ಲಿ ನಾವು ನೀತಿವಂತರಾದ್ವಿ, ಶುದ್ಧೀಕರಿಸಲ್ಪಟ್ವಿ ಎಂಬಂತ ನಿಶ್ಚಯ ಅವರಿಗೆ ಇರಲಿಲ್ಲ. ಒಂದು ವೇಳೆ ಹಾಗೆ ಇದ್ದಿದ್ರೆ ಯೇಸು ಈ ಲೋಕಕ್ಕೆ ಬರಬೇಕಾದ ಅವಶ್ಯಕತೆ ಇರ್ತಿರ್ಲಿಲ್ಲ. ಅದನ್ನೇ ಮಾಡ್ಕೊಂಡು ಹೋಗ್ಬಿಡ್ರಿ, ಅದನ್ನೇ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡೋರು. ಆದರೆ ದೇವಕುಮಾರನು ಭೂಮಿಗೆ ಬಂದಂತ ಉದ್ದೇಶ ನಿಮ್ಮ ಕ್ರಿಯೆಗಳಿಂದ ನೀತಿವಂತರಾಗಲಿಕ್ಕೆ ಸಾಧ್ಯತೆ ಇಲ್ಲ, ನಿಮ್ಮ ಕ್ರಿಯೆಗಳಿಂದ ಪುಣ್ಯ ಕಾರ್ಯಗಳಿಂದ ನೀವು ಪರಿಶುದ್ಧರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನೀವು ಶುದ್ಧತೆ ಮಾಡಲಿಕ್ಕೆ
ನನ್ನ ವಾಕ್ಯವನ್ನ ಏನ್ ಮಾಡಿದ್ದೇನೆ, ಕಳಿಸಿಕೊಟ್ಟಿದ್ದೇನೆ. ಅದಕ್ಕೆ ವಾಕ್ಯದ ಜಲಸ್ನಾನದ ಮೂಲಕವಾಗಿ ನಮ್ಮನ್ನು ಕಳಂಕ ಸುಕ್ಕುಗಳು ಇಲ್ಲದಂತೆ ನಿರ್ದೋಷ ಕನ್ನಿಕೆಯಾಗಿ ಮಾಡಿದ್ದಾನ. ಎಲ್ಲರೂ ಹೇಳ್ರಿ, ನೀವು ಶುದ್ಧರಾಗಿದ್ದೀರಾ? ಆಗಬೇಕಾಗಾದ್ರೆ ಬೈಬಲ್ ಪ್ರಕಾರವಾಗಿ ಹೇಗೆ ನೀವು ಶುದ್ಧರಾಗಿದ್ದೀರಂತೆ? ಯಾವ ಕಳಂಕವು ಸುಕ್ಕು ಮತ್ತೊಂದಾದು ಇಲ್ಲದಂತೆ ನಿರ್ದೋಷಿಗಳಾಗಿ ದೇವರು ತನ್ನ ಎದುರಲ್ಲಿ ಏನ್ ಮಾಡಿಕೊಂಡಿದ್ದಾನೆ, ನಿಮ್ಮನ್ನ ನಿಲ್ಲಿಸಿಕೊಂಡಿದ್ದಾನೆ. ಇವತ್ತು ನೀನು ಮತ್ತು ನಾನು ದೇವರು ಮುಂದೆ ಚಿಂದಿ ಬಟ್ಟೆ, ಹೊಲಸು ಬಟ್ಟೆ ಆಗಿ ನಿಂತುಕೊಂಡವನಲ್ಲ. ಯೆಶಾಯ ಹೇಳ್ತಾನೆ, ದೇವರನ್ನು ಕಂಡಾಗ ಅಯ್ಯೋ ನಾನು ಹೊಲಸು ತುಟಿಯವನು, ನಾನು ನನ್ನ ದೇವರನ್ನ ಕಂಡೆನು, ನಾನು ಯೋಗ್ಯತೆ ಅಲ್ಲದವನು ಎಂಬುದಾಗಿ ಆತನ ಹೇಳ್ತಾನೆ. ಪೇತ್ರ ಹೇಳ್ತಾನೆ, ಸ್ವಾಮಿ ನನ್ನನ್ನು ಬಿಟ್ಟು ಹೋಗು, ಇಂಥ ಅದ್ಭುತವನ್ನ ನೀನು ನನಗೆ ಮಾಡಿದ್ಯಲ್ಲ. ಬೈಬಲ್ ಹೇಳ್ತದೆ, ಶುದ್ಧನಾಗು, ಆಮೇಲೆ ಅದ್ಭುತ ಮಾಡ್ತೀನಿ ನಾಳೆ. ಆದರೆ ಪೇತ್ರ ಶುದ್ಧನೇ ಆಗಿರ್ಲಿಲ್ಲ. ಅವನ ಪ್ರಕಾರವಾಗಿ ಅವನಿಗೇನಾಯ್ತು, ಫಸ್ಟ್ ಅದ್ಭುತ ನಡೆಯಿತು. ಅದ್ಭುತ ನಡೆದ ಮೇಲೆ ಅವನು ಹೇಳ್ತಾನೆ, ಸ್ವಾಮಿ ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗು, ನಾನು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಅವನು ಹೇಗೆ ಶುದ್ಧನಾದ? ಅವನಿಗೆ ಮೀನುಗಳು ಸಿಗಲಿಕ್ಕೆಂದ್ರೆ ಫಸ್ಟ್ ದೇವರು ವಾಕ್ಯವನ್ನ ಅಲ್ಲಿ ಏನ್ ಮಾಡಿದ್ರು, ಅವನ ಬೋಟಲ್ಲಿ ಕೂತ್ಕೊಂಡು ಹೇಳಿದ್ರು. ಆ ವಾಕ್ಯವನ್ನು ಕೇಳಿದ್ರಿಂದ ಪೇತ್ರನ ಹೃದಯ ಶುದ್ಧ ಆಯಿತು. ಆದರೆ ಅವನಿಗೆ ಏನ್ ನಂಬಿಕೆ ಅಂದ್ರೆ, ನಾನು ಬಲಿ ಕೊಡಲಿಲ್ಲ, ಗೋಣಿತಟ್ಟು ತೊಟ್ಕೊಳ್ಳಿಲ್ಲ, ಬೂದಿ ಹಾಕೊಳ್ಳಿಲ್ಲ, ಅಳ್ಳಿಲ್ಲ, ಗೋಳಾಡ್ಲಿಲ್ಲ, ದೇವರೇ ನನ್ನ ಪಾಪಿ ಅಂತ ಕೂಗಲಿಲ್ಲ, ಆದರೆ ನನಗೆ ಇಂಥ ಅದ್ಭುತ ನಡೆದ್ಬಿಡ್ತಲ್ಲ ಅಂತ ಹೇಳಿ ಅವನಿಗೆ ಏನಾಯ್ತು ಅಂದ್ರೆ, ಅವನಿಗೆ ಗಿಲ್ಟಿ ಕಾನ್ಷಿಯಸ್ ಬಂದ್ಬಿಡ್ತು. ಪ್ರಿಯರೇ, ಅದಕ್ಕೆ ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ, ನಾವು ಇದೇ ತರ ಇವತ್ತು ರಕ್ಷಣೆ ಹೊಂದಿದ ಮೇಲೂ ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ನನ್ನನ್ನೇ ನಾನು ಕರೆಕ್ಷನ್ ಮಾಡಿಕೊಂಡು, ನನ್ನನ್ನೇ ನಾನು ತಿದ್ಕೊಂಡು, ನನ್ನನ್ನೇ ನಾನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು 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 ನಾವೇನಾಗ್ತಾ ಇದ್ದೀವಿ ಅಂದ್ರೆ ಗಿಲ್ಟಿ ಕಾನ್ಷಿಯಸ್ ಅಲ್ಲೇ ಇದ್ದೇವೆ. ಬೈಬಲ್ ಹೇಳ್ತದೆ, ನೀವು ನನ್ನ ವಾಕ್ಯವನ್ನು ಕೇಳಿದ ದೆಸೆಯಿಂದ ಈಗ ನೀವೇನಾಗಿದ್ದೀರಿ, ಶುದ್ಧರಾಗಿದ್ದೀರಿ. ಹಲ್ಲೆಲೂಯಾ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದುದರಿಂದ ಪುಣ್ಯ ಕ್ರಿಯೆಗಳಿಂದ, ತೀತನಲ್ಲಿ ಬರೆದ ಪ್ರಕಾರವಾಗಿ ನಾವು ಮಾಡುವ ಪುಣ್ಯ ಕ್ರಿಯೆಗಳಿಂದ ನಿಮಿತ್ತದಿಂದ ಅಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ. ಯಾವ ಸ್ನಾನ? ವಾಕ್ಯದ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ಏನು ಉಂಟು ಮಾಡಿದನು? ನೂತನ ಸ್ವಭಾವವನ್ನು ಏನ್ ಮಾಡಿದಾನೆ? ಉಂಟು ಮಾಡೋದ್ರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಶುದ್ಧರಾಗಬೇಕಾದ್ರೆ ಏನ್ ಮಾಡ್ಬೇಕು? ಇವಾಗ ಹೇಳ್ರಿ, ಶುದ್ಧರಾಗಬೇಕಾದ್ರೆ ಏನ್ ಮಾಡ್ಬೇಕು? ವಾಕ್ಯವನ್ನ ಕೇಳಿದಿರಿ, ವಾಕ್ಯವನ್ನ ಏನ್ ಮಾಡ್ಬೇಕು? ಇವಾಗ ನಂಬಬೇಕು. ಐ ಶುಡ್ ಬಿಲೀವ್. ನಾನು ತಪ್ಪು ಮಾಡಿಬಿಟ್ಟೆ, ಕೊರತೆ ಬಂದ್ಬಿಡ್ತು, ಬಿದ್ದುಬಿಟ್ಟೆ, ಯಾವುದು ಮಿಸ್ಟೇಕ್ ಆಗ್ಬಿಡ್ತು, ಈಗ ನಾನೇನ್ ಮಾಡಬೇಕು? ಮಿಸ್ಟೇಕ್, ಪಾಪ, ನಾನು ಪಾಪಿ ಅಂತ ಅಂದುಕೊಂಡು ಹಿಂಜರಿದು ಹೋಗದೆ ಅಥವಾ ದೇವರಿಗೆ ಬೆನ್ನನ್ನು ತೋರಿಸದೆ ನಾನು ಮಾಡಬೇಕಾಗಿರಂದ್ರೆ ಧೈರ್ಯವಾಗಿ ನನಗಾಗಿ ಯೇಸುವಿನ ರಕ್ತ ಸುರಿಸಲ್ಪಟ್ಟಿದೆ, ಆತನ ವಾಕ್ಯದ ದೆಸೆಯಿಂದ ನಾನೇನಾಗಿದ್ದೇನೆ? ಶುದ್ಧನಾಗಿದ್ದೇನೆ ಅಂತ ಹೇಳಿ ದೇವರ ಕೃಪಾ ಸಿಂಹಾಸನದ ಮುಂದೆ ಧೈರ್ಯವಾಗಿ ಬನ್ರಿ ಅಂತ ವಾಕ್ಯ ಬರೆದಿದೆ. ಓಡೋಗ್ರಿ, ಪಾಪ ಮಾಡಿದ್ಮೇಲೆ ಬಚ್ಚಿಕ್ಕಳ್ರಿ, ಪಾಪ ಮಾಡಿದ್ಮೇಲೆ ತಲೆ ತೋರಿಸ್ಬೇಡ್ರಿ ಚರ್ಚಿಗೆ, ಪಾಪ ಮಾಡಿದ್ಮೇಲೆ ಪಾಸ್ಟರ್ಗೆ ತಲೆ ತಿರುಗಿ ತೋರಿಸ್ಬೇಡ್ರಿ, ಹಿಂದೆ ಚೇರಲ್ಲಿ ಹೋಗಿ ಕುತ್ಕೊಳ್ರಿ, ನೀನು ಯೋಗ್ಯನಲ್ಲ ಅಂತ ಹೇಳಿದ್. ಇದೆಲ್ಲ ಹೇಳೋದು ಯಾರು? ನನ್ನ ಮನಸ್ಸಾಕ್ಷಿ. ನಾವು ಒಳ್ಳೆಯವರು, ನಮ್ಮ ಒಳ್ಳೆ ಮನಸ್ಸಾಕ್ಷಿ ನಮ್ಮನ್ನ ಏನ್ ಮಾಡ್ತದಂದ್ರೆ, ಈ ತರ ಮಾಡಿ ನೀನ್ ದೂರ ಇರು, ಹತ್ತಿರ ಹೋಗ್ಬೇಡ, ಸರಿ ಇಲ್ಲ, ನೀನು ಸರಿಪಡಿಸ್ಕೊಂಡು ಆಮೇಲೆ ಹೋಗು ಅಂತ ಹೇಳಿ ಸೈತಾನನು ಸುಳ್ಳನ್ನು ತುಂಬಿಸಿ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವಂಥದ್ದಾಗಿದೆ. ಅದಕ್ಕೆ ಆದಾಮನು ಹೇಳ್ತಾನೆ, ಸ್ವಾಮಿ ನಾನು ಬೆತ್ತಲೆ ಆಗಿದ್ದೇನೆ, ನಾನು ಪಾಪಿ ಆಗಿದ್ದೇನೆ, ನಾನು ನಿನಗೆ ವಿರುದ್ಧ ತಪ್ಪು ಮಾಡುವಾಗ ದೇವರು ಹೇಳಿದ್ರು, ಯಾರು ಹೇಳಿದ್ದು ನೀನು ಬೆತ್ತಲೆ ಆಗಿದ್ದೀಯ? ನಾನು ಹೇಳಿದ್ನ? ಇವತ್ತು ನಿಮ್ಗೆ ಯಾರು ಹೇಳಿದ್ದು ನೀವು ಪಾಪಿ ಅಂತೇಳಿ? ನೀನು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಯಾರು? ಯೇಸುವ, ನಿಮ್ಮ ಮನಸ್ಸಾಕ್ಷಿನ, ಸೈತಾನನ, ದೇವ್ರ ವಾಕ್ಯನ? ಯಾವುದು ನಿಮ್ಮನ್ನ ಅಪರಾಧಿ ಎಂದು ನಿರ್ಣಯಿಸ್ತಿರೋದು ಯಾರು? ಯೇಸು ನಿರ್ಣಯಿಸ್ತಾ ಇಲ್ಲ,
ನಮ್ಮಲ್ಲಿರೋ ಪವಿತ್ರ ಆತ್ಮರು ನಮ್ಮನ್ನು ನಿರ್ಣಯಿಸ್ತಾ ಇಲ್ಲ. ಯಾರೋ ಹೇಳಿದ್ನ, ಮನಸ್ಸಲ್ಲಿ ಬಂದಿದ್ನ, ನಾವು ಅಂದುಕೊಂಡಿದ್ನ ತಿಳ್ಕೊಂಡು ನಾವೇನಾಗಿದ್ದೀವಿ, ಅಪ್ಪನ ಬಳಿಲಿ ಧೈರ್ಯವಾಗಿ ಬಂದು ಅಪ್ಪಿಡಿದು ಮುದ್ದಾಡಿ ಆತನಿಗೆ ಮುತ್ತನ್ನು ಕೊಟ್ಟು ಆತನ ತೋಳಲ್ಲಿ ಕೂತ್ಕೊಳ್ಳೋಕ್ಕೆ ಬದಲಾಗಿ ಎಲ್ಲಿ ಅಪ್ಪ ನನ್ನನ್ನು ಕೊಲ್ತಾನೋ, ಎಲ್ಲಿ ನನ್ನ ಅಪ್ಪ ನನ್ನನ್ನು ಹೊಡಿತಾನೋ, ಎಲ್ಲಿ ನನ್ನ ಅಪ್ಪ ನನ್ನನ್ನು ಶಿಕ್ಷಿಸ್ತಾನೋ, ಎಲ್ಲಿ ನನ್ನ ಅಪ್ಪ ನನ್ನನ್ನು ದ್ವೇಷಿಸ್ತಾನೋ ಅಂತ ಹೇಳಿನೇ ನಾವು ಏನಾಗಿದ್ದೀವಿ, ಹೆಜ್ಜೆನ ಇಟ್ಟು ಏನಾಗಿದ್ದೀವಿ, ನಾವು ನಿಂತು ಬಿಟ್ಟಿದ್ದೀವಿ. ಅಥವಾ ಯೋಚನೆ ಮಾಡ್ತಾ ಇದ್ದೀವಿ, ನಾನು ಇನ್ನೂ ಏನಿಲ್ಲ, ಯೋಗ್ಯತೆ ನನ್ನಲ್ಲಿ ಇಲ್ಲ. ಪ್ರಿಯ ದೇವಜನರೇ, 2000 ವರ್ಷಗಳ ಹಿಂದೆ ನಿನ್ನನ್ನು ದೇವರು ಪ್ರತಿಷ್ಠೆ ಮಾಡಿ ನಿನ್ನನ್ನು ಶುದ್ಧೀಕರ. ಎಫೆಸರ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೇವೆ, ಆತನು ಅದನ್ನು ಅಂದ್ರೆ ಸಭೆಯನ್ನು ಪರಿಶುದ್ಧ ಮಾಡುವುದಕ್ಕಾಗಿ. ಎಲ್ಲರೂ ತೆಗಿರಿ, ಎಫೆಸ 5:26. ಆತನು ಅದನ್ನು ಅಂದ್ರೆ ಸಭೆಯನ್ನು, ಸಭೆ ಅಂದ್ರೆ ಯಾರು, ನನ್ನನ್ನು ಪ್ರತಿಷ್ಠೆ ಅಂದ್ರೆ ಏನು, ಪರಿಶುದ್ಧ ಮಾಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಎಲ್ಲರೂ ಕೇಳ್ರಿ, ಯಾರನ್ನ ಒಪ್ಪಿಸಿಕೊಟ್ಟನು? ನಾವು ಹೇಳೋದೇನು, ಒಪ್ಪಿಸ್ಕೊಡು ಪಾಪಿಯೇ ಒಪ್ಪಿಸ್ಕೊಡು ಅಂತ ಹೇಳ್ತೇನೆ. ನೀನು ಒಪ್ಪಿಸ್ಕೊಡೋದಲ್ಲ, ನೀನೇನು ಮಾಡಬೇಕಾಗಿದೆ, ನಂಬಬೇಕಾಗಿದೆ. ದೇವರು ನನಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ ಅಂತ ನಂಬಿಕೆಯೇ ನಿನ್ನನ್ನು ಏನು ಮಾಡುವಂಥದ್ದಾಗಿದೆ, ರಕ್ಷಿಸುವಂಥದ್ದಾಗಿದೆ. ಅದಕ್ಕೆ ಇಡೀ ಬೈಬಲಲ್ಲೇ ಶ್ರೇಷ್ಠವಾದ ಉತ್ಕೃಷ್ಟವಾದಂಥ ಪ್ರಾಮಿಸ್ ವರ್ಡ್ ಯಾವುದಂದರೆ, ನೀವು ಶುದ್ಧರಾಗಿದ್ದೀರಿ ಎಂಬುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 2:5. 9ನೇ ಅಧ್ಯಾಯ 2ನೇ ವಚನ 5ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ಮತ್ತಾಯ 9ನೇ ಅಧ್ಯಾಯ 2 ಮತ್ತು 5ನೇ ವಚನವನ್ನು ಓದಿಕೊಳ್ಳುತ್ತೇವೆ. ಮೈಕ್ ಐತೆ ನೋಡಪ್ಪ, ಮೈಕಲ್ಲಿ ಓದಪ್ಪ. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ನಂತರ ಅಲ್ಲಿ 5ನೇ ವಚನದಲ್ಲಿ ನೋಡಬೇಕಾದ್ರೆ, ಅಲ್ಲಿ ಫರಿಸಾಯರು ಸದುಕಾಯರು ಅವರು ಈತನಿಗೆ ಎಷ್ಟು ಧೈರ್ಯ, ದೇವದೂಷಣೆ ಆಗಿದೆಯಲ್ಲ, ಪಾಪಗಳನ್ನು ಕ್ಷಮಿಸುವುದಕ್ಕೆ ಇವನು ಯಾರು ಅಂತ ಮಾತಾಡುವಾಗ ಯೇಸು ಹೇಳ್ತಾರೆ 5ನೇ ವಚನದಲ್ಲಿ, ಯಾವುದು ಸುಲಭ? ಯಾವುದು ಸುಲಭ? ರೋಗಿ ವಾಸಿ ಆಗೋದು ಸುಲಭನಾ? ಒಬ್ಬ ಬಡವನು ಐಶ್ವರ್ಯವಂತನಾಗೋದು ಸುಲಭನಾ? ಯಾವುದು ಸುಲಭ ಅಂದ್ರೆ ವಿಚ್ ಇಸ್ ಗುಡ್, ಒಳ್ಳೇದು ಯಾವುದು, ಶ್ರೇಷ್ಠವಾದದ್ದು ಯಾವುದು? ಯೇಸು ಸ್ವಾಮಿಯ ರೋಗಿನ ಎದ್ದು ನಡೆ ಅಂತ ಹೇಳಿಲ್ಲ, ಕೂಡಲೇ ಆತನಿಗೆ ಹೇಳಿದ್ದೇನೆಂದ್ರೆ, ನಿನ್ನ ಪಾಪಗಳು ಏನಾಗಿದೆ, ಕ್ಷಮಿಸಲ್ಪಟ್ಟಿವೆ, ಧೈರ್ಯವಾಗಿರು. ಇವತ್ತು ದೊಡ್ಡ ಒಂದು ಆಶೀರ್ವಾದದ ಮಾತೇನೆಂದರೆ ಪ್ರೇರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ, ನಿನ್ನ ಪಾಪಗಳು ದೇವರ ದೃಷ್ಟಿ ಮುಂದೆ ಇಲ್ಲ. ನಿನ್ನ ಪಾಪಗಳು ಸಮುದ್ರದ ಆಳದಲ್ಲಿ ಬಿಸಾಡಲ್ಪಟ್ಟಿದೆ. ನಿನ್ನ ಪಾಪಗಳು ದೇವರ ಬೆನ್ನಿನ ಹಿಂದೆ ಹಾಕಲ್ಪಟ್ಟಿದೆ. ನೀನು ಅದನ್ನು ಮತ್ತೆ 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 ನೀನು ನೆನಪು ಮಾಡಿಕೊಳ್ತಾ ಇದೆ. ದೇವರು ಕೇಳಿದ್ರೆ, ನಿನ್ನ ಪಾಪಗಳು ಏನಾಗಿದೆ, ಕ್ಷಮಿಸಲ್ಪಟ್ಟಿದೆ, ಧೈರ್ಯವಾಗಿರು. ಇವತ್ತು ಅನೇಕರಿಗೆ ದೇವರ ಮುಂದೆ ಬರಲಿಕ್ಕೆ ಧೈರ್ಯ ಇಲ್ಲ. ಕರ್ತನ ಮೇಜನ್ನು ಮುಟ್ಟಲಿಕ್ಕೆ ಅನೇಕರಿಗೆ ಧೈರ್ಯ ಇಲ್ಲ. ಸೇವೆ ಮಾಡಲಿಕ್ಕೆ ಧೈರ್ಯ ಇಲ್ಲ. ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಧೈರ್ಯ ಇಲ್ಲ. ಸುವಾರ್ತೆ ಹೇಳಲಿಕ್ಕೆ ಧೈರ್ಯ ಇಲ್ಲ. ಯಾಕೆಂದ್ರೆ ಭಯ, ಗಿಲ್ಟಿ. ಬೈಬಲ್ ಹೇಳ್ತದೆ, ಧೈರ್ಯವಾಗಿರು. ಏನ್ಮಾಗಿರು? ಧೈರ್ಯವಾಗಿ. ನಿನಗಾಗಿ ಆಲ್ರೆಡಿ ಶಿಲುಬೆಯಲ್ಲಿ ದೇವರು ಬೇಲ್ ಕೊಟ್ಟಿದ್ದಾನೆ. ಆಮೇಲೆ ಯಾವ ಅಪರಾಧಗಳು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ, ಜೈಲಲ್ಲಿ ಹಾಕಿ ಶಿಕ್ಷಿಸಲಿಕ್ಕೆ ನಿನಗೆ ಅಧಿಕಾರವನ್ನು ದೇವರು ಕೊಟ್ಟಿಲ್ಲ. ಅದರ ಮೇಲೆ ಧೈರ್ಯವಾಗಿರು. ಮಗನೇ, ನಿನ್ನ ಪಾಪಗಳೇನಾಗಿದೆ, ಕ್ಷಮಿಸಲ್ಪಟ್ಟಿದೆ. ಅದಕ್ಕೆ ಅವರು, ಇದು ದೇವದೂಷಣೆ ಮಾತು, ಇದೆಂಥ ಮಾತು
ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಯಾಕೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಮಾಡ್ತೀರಿ? ಇವಾಗಲೂ ಅನೇಕರಿಗೆ ಆ ಯೋಚನೆ ಬಂದ ಇರ್ತದೆ, ಕೆಟ್ಟ ಆಲೋಚನೆ. ಹಂಗಾದ್ರೆ ಏನಾದರೂ ಮಾಡ್ಬೋದಾ? ಹಂಗಾದ್ರೆ ಹೆಂಗಾದ್ರೂ ಬದುಕ್ಬೋದಾ? ಹಂಗಾದ್ರೆ ಲೈಸೆನ್ಸ್ ಕೊಟ್ಟಿದಾರಾ? ಹುಚ್ಚ, ಲೈಸೆನ್ಸ್ ಅಲ್ಲ ಅದು. ನಿನಗೆ ನಿರೀಕ್ಷೆಯ ಮಾತನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಏನು ಕೊಟ್ಟಿದ್ದಾನೆ? ಒಬ್ಬ ಕಳ್ಳನಿಗೆ ಕ್ಷಮಿಸಲ್ಪಟ್ಟಿದೆ ಹೋಗು ಅಂತ ಹೇಳುವಾಗ ಆ ಕರುಣೆ, ಪ್ರೀತಿ ಏನಾಗುತ್ತೆ ಅಂದ್ರೆ ಅವನ ಮನಸ್ಸನ್ನು ಬದಲಾಯಿಸುವಂತೆ ಮಾಡುತ್ತದೆ. ಅಯ್ಯೋ, ನಾನು ದ್ರೋಹಿಯಾಗಿದ್ದ ನನಗೆ ಕ್ಷಮಾಪಣೆ ಸಿಕ್ತಲ್ಲ, ಇನ್ನು ಮುಂದೆ ನಾನೇನು ಮಾಡಬಾರ್ದು? ದ್ರೋಹವನ್ನು ಮಾಡಿಕೊಡೋದು ಎಂಬುದಾಗಿ. ಒಂದು ಸಾರಿ ಒಂದು ಮನೆಯಲ್ಲಿ ಕಳ್ಳತನ ನಡೀತಾ ಇತ್ತು. ಕಳ್ಳತನ ನಡೆಯುವಾಗ ಸೇವಕರಿಗೆ ದೇವರು ತಿಳಿಸಿದ್ರು, ಕಳ್ಳತನ ನಡೀತಾ ಇದೆ ಎಂಬುದಾಗಿ. ಅವ್ರು ಹೋದ್ರು. ಅವರ ಮನೆಯಲ್ಲಿ ಆ ಕೋಣೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ಕಳ್ಳ ಇಬ್ರು ಸೇರ್ಕೊಂಡು, ಅವರು ಹೋಗಿ ಭಯಪಡಬೇಡ, ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅಂತೇಳಿ ಅರ್ಧ ಗಂಟೆ ಆ ಇಬ್ರು ಕಳ್ಳರಿಗೆ ಸುವಾರ್ತೆ ಹೇಳಿದ್ರಂತೆ. ಆ ಸುವಾರ್ತೆ ಹೇಳಿದಾಗ ಅವರು ಅಲ್ಲೇ ರಕ್ಷಣೆನ ಹೊಂದಿದ್ರು. ಆ ಪಾಸ್ಟ್ರು ಒಂದು ವೇಳೆ ಪೊಲೀಸ್ನವ್ರನ್ನ ಕರಿಬೋದಾಗಿತ್ತು, 4 ಜನ ಕರೆದು ಬಡಿಸ್ಬೋದಾಗಿತ್ತು. ಒಳಗಾಕಿದ್ರೆ ಅವನು ಕಳ್ಳನಾಗಿನೇ ಇರ್ತಿದ್ದ. ಅವನು 4 ಜನ ಹಿಡಿದು ಹೊಡೆದಿದ್ರೆ ಅವನ ಜೀವನದಲ್ಲಿ ಬದಲಾವಣೆ ಆಗ್ತಾನೆ ಚಾನ್ಸೇ ಇಲ್ಲ. ಅವನಿಗೆ ಅವತ್ತು ಗೊತ್ತಾಯಿತು, ನಾನು ಇಂಥ ತಪ್ಪು ಮಾಡಿದ್ರು ಇಂಥ ಒಂದು ಕ್ಷಮಾಪಣೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಕ್ಷಮಾಪಣೆಯ ಮಾತು ಅವನ ಲೈಫನ್ನ ಚೇಂಜ್ ಆಯ್ತು. ಇವತ್ತು ಹೇಳ್ರಿ, ನಿಮ್ಮನ್ನ ದೇವರು ಹೊಡೆದು ಬಡ್ದು ಶಾಪ ಕೊಟ್ಟು ನಿಮ್ಮನ್ನ ಕ್ಷಮಿಸಿದ್ನಾ? ಅಥವಾ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದಾಗಲೂ ದೇವರು ಪ್ರೀತಿ ಕರುಣೆಯನ್ನು ತೋರಿಸಿದ್ನಾ? ಅಥವಾ ನಿಮ್ಮನ್ನ ಶಿಕ್ಷಿಸಿ ನಿಮ್ಮನ್ನ ತನ್ನ ಬಳಿಗೆ ಬರಮಾಡ್ಕೊಂಡ? ಹೇಳಿ, ಮಾತಾಡ್ರಿ. ನೀವು ಪಾಪಿಗಳಾಗಿದ್ದಾಗಲೇ ನಿಮ್ಮ ಮೇಲೆ ದೇವರು ಕರುಣೆ ತೋರಿಸಿರ್ಬೇಕಾದ್ರೆ ಈಗ ನೀವು ಯಾರಾಗಿದ್ದೀರಿ? ನೀತಿವಂತರು, ಆತನ ಮಕ್ಕಳಾಗಿರೋದ ಮೇಲೆ ನಿಮಗೇನಿದೆ? ದ್ವೇಷ, ಕಹಿ, ಹೊಟ್ಟೆಕಿಚ್ಚು, ಕೋಪ, ಸಿಟ್ಟು, ಈಟಿ, ತ್ರಿಶೂಲ ಇಟ್ಕೊಂಡು ಕಾಯ್ತಾ ಇದ್ದಾನ? ನೀನ್ ಮಾಡದೇ ನೋಡ್ತಾ ಇದ್ದಾನ? ತಪ್ಪು ಮಾಡದೆ ನೀನು ಕೊಲ್ಬೇಕಂತಿದ್ದಾನ? ಇಲ್ಲ. ಆತನ ಪ್ರೀತಿ ಕೃಪೆಗಳು ಎಂದಿಗೂ ಏನಾಗುವುದಿಲ್ಲ, ಮಾರ್ಪಡುವುದಿಲ್ಲ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಒಳ್ಳೆಯವರಿಗೆ ಅಂತೇಳಿಲ್ಲ, ನಿನಗೆ ನನಗೆ ದೇವರೇ ಮಾಡಿದಾನೆ, ಶೃಂಗರಿಸುವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ನಿನ್ನನ್ನು ಡಿಕ್ಲೇರ್ ಮಾಡಿದ್ದಾರೆ ಏನಂತೇಳಿ, ನೀನೇನು ಶುದ್ಧನಾಗಿದ್ಯಾ. ಉದಾಹರಣೆ ಹೇಳ್ತೀನಿ, ಟಿ ಜೇಮ್ಸ್ ಎಕ್ಸಾಮ್ ಬರ್ದ, ಅದಲ್ಲಿ ಎಲ್ಲದಲ್ಲಿ ಪಾಸ್ ಆಗ್ಬಿಟ್ಟ. ಪಾಸ್ ಅಂತ ಆಗ್ಬಿಡ್ತು. ಹೊರಗಡೆ ಬಂದು, ಏನು ಜೇಮ್ಸ್ ಪಾಸ್ ಆದ? ಪಾಸ್ ಆದೆ ಪಾಸ್ಟರ್. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳಪ್ಪ ಅಂತ ಹೇಳಿ ನಾನು ಪ್ರಶ್ನೆ ಕೇಳ್ತೀನಿ. ಆ ಉತ್ತರ ಅವನು ಹೇಳಲಿಲ್ಲ, ಅದಕ್ಕೆ ಅವನು ಫೇಲಾ ಪಾಸಾ? ಪಾಸೇ. ಏನು ಗೌರ್ಮೆಂಟ್ ಏನಾಗೈತೆ, ಪಾಸ್ ಅಂತ ಕೊಟ್ಟೈತೆ. ಈಗ ನಾನು ಪ್ರಶ್ನೆ ಕೇಳಿದ್ರಿಂದ ಅವನು ಉತ್ತರ ಕೊಟ್ಟಿಲ್ಲ ಅಂದ್ರೆ ಫೇಲ್ ಅಲ್ಲ ಅದು. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅದೇ ತರ ದೇವರು ನಿನ್ನನ್ನು ಪಾಸ್, ಶುದ್ಧನು ಅಂತ ಹೇಳಿದ್ಮೇಲೆ ಸೈತಾನನು ನಿನ್ನನ್ನು ಶೋಧನೆಗೆ ಒಳಪಡಿಸಿ ನಿನ್ನನ್ನು ಟೆಸ್ಟ್ ಮಾಡಿ ಪರೀಕ್ಷೆಗಿಟ್ಟು ಆತನು ನಿನ್ನನ್ನು ಫೇಲ್ ಮಾಡಿದ್ರೆ ನೀನು ಫೇಲ್ ಆಗಕ್ಕಾಗಲ್ಲ. ಅವನು ಯಾರು ನಿನ್ನನ್ನು ಫೇಲ್ ಮಾಡಕ್ಕೆ? ದೇವರೇ ನಿನ್ನನ್ನ ಶುದ್ಧನು ಅಂತ ಹೇಳಿದ್ಮೇಲೆ ಯಾರು ನಿನ್ನನ್ನ ಅಶುದ್ಧನು ಅಂತ ಹೇಳಕ್ ಸಾಧ್ಯ? 38 ವರ್ಷದಿಂದ ಉದಾಹರಣೆ ಹೇಳ್ತೇನೆ ಕೇಳ್ರಿ. 38 ವರ್ಷದಿಂದ ರೋಗಿಯಾಗಿ ಬೆದಸ್ತ ಕೊಳದಲ್ಲಿ ಮಲ್ಕೊಂಡಿದ್ದ. ಅವನಿಗೆ ದೇವರೊಳಗೆ ಹಾಸಿಗೆಯನ್ನು ಹೊತ್ಕೊಂಡು ನಡೆ ಎಂಬುದಾಗಿ. ಅವತ್ತು ಯಾವ ದಿನ? ಸಬ್ಬತ್ ದಿನ ಆಗಿತ್ತು. ಸಬ್ಬತ್ ದಿನದಲ್ಲಿ ಏನ್ ಮಾಡಬಾರ್ದು? ಯಾರು ಹಾಸಿಗೆ ಹೊತ್ಕೊಂಡು ಹೋಗ್ಬಾರ್ದು. ಆವಾಗ ಪರಿಸೆ, ಇವತ್ತು ಎಂಥ ದಿನ? ಸಬ್ಬತ್ ದಿನ. ನೀನು ಹಾಸಿಗೆ ಹೊತ್ಕೊಂಡು ನಡೀತಾ ಇದೆಯಾ, ನೀನು ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತ ಹೇಳ್ಬೇಕು. ಅವನು ಹೇಳ್ದ, ಹೋಗಯ್ಯ, ನನ್ನನ್ನು ವಾಸಿ ಮಾಡಿದವನ ಏನ್ ಮಾಡಿದಾನೆ? ಒತ್ಕೊಂಡು ಹೋಗು ಅಂತ ಹೇಳಿದಾನೆ. ನೀನ್ಯಾರು ಕೇಳಕ್ಕೆ ಅಂತ ಹೇಳ್ದ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ವಾಸಿ ಮಾಡಿದವನ್ ಮಾತು ಕೇಳಬೇಕಾ? ನಿನ್ನನ್ನು ಶುದ್ಧ ಮಾಡಿದವನ್ ಮಾತು ಕೇಳಬೇಕಾ? ಅಥವಾ ನಿನ್ನನ್ನು ದೂಷಿಸುವಂತ ನಿನ್ನ ಮನಸ್ಸಾಕ್ಷಿಗೂ ಅಥವಾ ಸೈತಾನ್ ಮಾತು ಕೇಳಬೇಕಾ? ನೀನು ಹೇಳ್ರಿ, ನಿಮ್ಮನ್ನು ಶುದ್ಧ ಮಾಡಿದವನು ಮಾತು ಕೇಳ್ತೀರೋ ಅಥವಾ ನಿನ್ನನ್ನು ಅಪರಾಧಿ ಅನ್ನೊಂದು ನಿನ್ನ ಮೇಲೆ ಗುರುತನ್ನು ಇಟ್ಟು ಬೆರಳಿಟ್ಟು ಮಾತಾಡೋನು ಮಾತು ಕೇಳ್ತೀರಾ? ಹೇಳ್ರಿ. ಹಲ್ಲೆಲೂಯಾ. ವ್ಯಭಿಚಾರ ಸ್ತ್ರೀಗೆ ಏನ್ ಹೇಳಿದ್ರು? ಹೋಗ್, ಇನ್ನು ಮುಂದೆ ಪಾಪ ಮಾಡಬೇಡ.
ಶಿಕ್ಷಿಸಕ್ಕೆ ಬಂದವರೆಲ್ಲ ಹೋಗ್ಬಿಟ್ಟಿದ್ರು. ಇವತ್ತು ಅದೇ ಥರ ಕರ್ತನ ವಾಕ್ಯ ನಮ್ಮನ್ನ ಶುದ್ಧ ಮಾಡಿದೆ. ಅದಕ್ಕೆ ಎಷ್ಟು ದೇವರ ವಾಕ್ಯವನ್ನ ಕೇಳ್ತಾ ಇರ್ತೀರ ಪ್ರಿಯರೇ, ನೀನು ಶುದ್ಧವಾಗಿರ್ತೀಯ, ನಿನ್ನ ಮನಸ್ಸು ಶುದ್ಧವಾಗಿ. ದೇವರ ವಾಕ್ಯ ನಿನ್ನಲ್ಲಿ ಗಮನ ಹರಿಸೋದು ಕಡಿಮೆ ಆಯಿತು, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ದೇವರ ವಾಕ್ಯವನ್ನು ಕೇಳ್ತಾ ಇಲ್ಲ, ವಾಕ್ಯದ ಮೇಲೆ ನಿನಗೆ ದಾಹ ಇಲ್ಲ ಅಂದರೆ ನೀನು ಏನಾಗ್ತಾ ಇದೆ ಅಂದರೆ ಅಶುದ್ಧತ್ವಕ್ಕೆ ಹೋಗ್ತಾ ಇದೆ. ಅದಕ್ಕೆ ಇವತ್ತು ದೇವರ ಸಭೆಯು ದೇವರ ಆತ್ಮನು ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ವಿಧೇಯರಾಗಲಿ. ದೇವರ ಆತ್ಮನು ಹೇಳುವುದನ್ನು ವಿಧೇಯರಾಗಲಿ ಅಂತ ಹೇಳಿದಾರ? ಇಲ್ಲ, ಕೇಳಲಿ. ಎಲ್ಲ ಹೇಳ್ರಿ, ನಿಮ್ ಪಕ್ಕದಲ್ಲಿ ನೋಡಿಡ್ರಿ. ವಿಧೇಯರಾಗಲಿ ಅಲ್ಲ, ಏನಂತ ಹೇಳಿ? ಕೇಳರಿ. ಹಳೆ ಒಡಂಬಡಿಕೆಯಲ್ಲಿ ಈ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಇವುಗಳಿಗೆಲ್ಲ ನೀವು ಕೈಕೊಂಡು ನಡೆದರೆ ಈಗ ಹೇಳುವ ಶುಭಗಳೆಲ್ಲವೂ ನಿಮಗೇನಾಗುವುದು? ಪ್ರಾಪ್ತವಾಗುವುದು. ಅದೇ ಹೊಸ ಒಡಂಬಡಿಕೆಯಲ್ಲಿ ಬೇರೆ. ಹಳೆ ಒಡಂಬಡಿಕೆಯಲ್ಲಿ ಇವತ್ತು ಶುದ್ಧ ಮಾಡ್ಕೊಳ್ರಿ, ನಾಳೆ ನಿಮಗೆ ಅದ್ಭುತ ನಡೀತದೆ. ಹೊಸ ಒಡಂಬಡಿಕೆಯಲ್ಲಿ ನೀವು ಶುದ್ಧರಾಗಿದ್ದೀರಿ, ಇವತ್ತೇ ನೀವು ಅದ್ಭುತ ಹೊಂದ್ಕೊಳ್ಳಿ. ನಿಮಗೆ ಅದ್ಭುತ ನಾಳೆ ಬೇಕಾ, ಇವತ್ತು ಬೇಕಾ? ಹೇಳ್ರಿ. ನಾಳೆ ಅಂದ್ರೆ ಮುಂದಿನ ವರ್ಷನಾಗ್ಬೋದು, 10 ವರ್ಷನಾಗ್ಬೋದು, 20 ವರ್ಷನಾಗ್ಬೋದು. ಬೇಕಾದ್ರೆ ಕಾದಿದ್ದು ನೀವು ಶುದ್ಧರಾದ್ಮೇಲೆ ಹೊಂದ್ಕೊಳ್ರಿ. ಆದ್ರೆ ಶುದ್ಧರಾದವರು ಇವತ್ತೇ ನೀವು ಅದ್ಭುತನ ಹೊಂದ್ಕೊಳ್ರಿ. ಹಲ್ಲೆಲೂಯಾ. ನಂಬಿದರೆ ದೇವರ ಮಹಿಮೆನ ನಾಳೆ ಅಲ್ಲ ಇವತ್ತು ನೀನು ಕಾಣುವಿ. ಏನಂತ ನಂಬ್ತೀಯ? ನಾಳೆ ಶುದ್ಧನಾಗ್ತೀಯ, ಇವತ್ತು ಶುದ್ಧನಾಗಿದೀಯ? ನಾಳೆಗೂ ನೀನು ಶುದ್ಧನೇ, ಇವತ್ತಿಗಲ್ಲ, ನಾಳೆಗೂ ನೀನು ಶುದ್ಧನೇ, ನಾಳಿದ್ದು ಶುದ್ಧನೇ. ನಾಳೆ ಒಂದು ವೇಳೆ ಒಂದು ತಪ್ಪು ಮಾಡಿದಾಗಲೂ, ನೀನು ಪಾಪದಲ್ಲೇ ಬಿದ್ದಾಗಲೂ ನಿನ್ನನ್ನು ದೇವರು ಶುದ್ಧನಾಗಿ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಅದಕ್ಕಾಗಿ ಪ್ರಿಯ ದೇವಜನರೇ, ದೇವರ ಕೃಪೆ ಸತ್ಯತೆಗಳು ನಮಗೆ ಪಾಪವನ್ನು ಮಾಡಲಿಕ್ಕೆ ಏನಿಲ್ಲ, ಎಂಕರೇಜ್ ಅಲ್ಲ. ನಾನು ಹೇಳ್ತೀನಿ, ಒಂದು ಅಸಹ್ಯವಾದ, ಸ್ವಲ್ಪ ನೋಡಕ್ಕೆ ಚೆನ್ನಾಗಿರಲ್ಲ ಒಂದು ಹುಡುಗಿ, ಅವನನ್ನ ಆ ಹುಡುಗಿನ ಒಬ್ಬ ಶ್ರೀಮಂತನಾದಂಥ ಒಬ್ಬ ಯವನಸ್ಥನು, ಆತನ ಒಂದು ದೊಡ್ಡ ಫಿಲಮ್ ಆಕ್ಟ್ರೋ ಯಾವುದೋ ಒಂದು ಇದಲ್ಲಿರ್ತಾನೆ ನಿಂತ್ಕೊಳ್ರಿ, ಅವನು ಬಂದು ಆ ಹುಡುಗಿನ ಮೆಚ್ಕೊಂಡು ಮದುವೆ ಆಗ್ತೀನಿ, ಒಂದು ಡೇಟ್ ಫಿಕ್ಸ್ ಮಾಡ್ತಾನೆ. ಆ ಹುಡುಗಿ ಆ ಮದುವೆಗೋಸ್ಕರ ಅವಳು ಹಂಗೇ ಇರ್ತಾಳ. ಅವಳು ತನ್ನ ಲೈಫ್ ಚೇಂಜನ, ಬಟ್ಟೆನ ಅವಳು ಚೇಂಜ್ ಮಾಡಿಕೊಂಡು, ಮೇಕಪ್ ಮಾಡಿಕೊಂಡು, ಶುದ್ಧಳಾಗಿ ಖುಷಿಯಾಗಿ, ನಾನು ಇಂಥವ್ರನ್ನ ಮದುವೆ ಆಗ್ತೀನಿ ಅಂತೇಳಿ ಅದಕ್ಕಾಗಿ ಅವಳು ಸಿದ್ಧಳಾಗ್ತಾ ಇರ್ತಾಳೆ. ಅಲ್ವಲ್ಲ? ನಾನು ಈಗಿದ್ರು ಅಂಥವ್ನನ್ನು ಮದುವೆ ಆಗ್ತಾ, ಅದಕ್ಕಾಗಿ ಆ ಲೆವೆಲ್ಗೆ ಅವಳಾಗ್ತಾ ಇರ್ತಾರೆ, ಸಿದ್ಧರಾಗ್ತಾ ಇರ್ತಾರೆ. ಸೇಮ್ ನೀನು ಸಹ ಆ ಮೊದಲಿಂಗನ ದರ್ಶಿಸಲಿಕ್ಕೆ ನಾವು ಯೋಗ್ಯತೆ ಇಲ್ಲ, ನೀನು ಯೋಗ್ಯನು ಅಂತ ದೇವರು ಹೇಳುವಾಗ ನಾವೇನಾಗ್ತೀವಿ? ತಾನಾಗಿನೇ ವಿ ಪ್ರಿಪೇರ್. ದೇವರನ್ನ ಮೀಟ್ ಆಗೋದಕ್ಕಾಗಿ, ದೇವರ ಬಳಿಗೆ ಹೋಗ್ಲಿಕ್ಕಾಗಿ ಎದ್ದೇಳ್ತೀವಿ. ನಾವೇನಾಗ್ತೀವಿ? ನಮ್ಮ ಬೇಡವಾದ ಕಾರ್ಯಗಳನ್ನ ಕೊಡುವೆ ಆಗ್ತೀವಿ, ಬೇಡವಾದ ಕಾರ್ಯಗಳನ್ನ ಬಿಟ್ಟು ಬಿಡುವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಆ ಮೊದಲಿಂಗನಿಗೋಸ್ಕರ ಆ ಹುಡುಗಿ ಎದುರು ನೋಡುತ್ತಿರುವಾಗೆ ನಾವು ಸಹ ಏನಾಗ್ತೀವಿ? ವಿ ಪ್ರಿಪೇರ್ ಟು ಮೀಟ್. ದೇವರು ಯಾವಾಗ ಬರ್ತಾರೆ? ನನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ, ನನ್ನಂತ ಯೋಗ್ಯತೆ ಇಲ್ಲದವನನ್ನ ದೇವರು ಶುದ್ಧ ಮಾಡಿದ್ದಾನೆ. ನಾನು ಅದಕ್ಕಾಗಿನೇ ನಾನೇನಾಗ್ತೀನಿ? ಶುದ್ಧನಾಗಿನೇ ನಾನು ಬಾಳ್ತೀನಿ. ಹಲ್ಲೆಲೂಯಾ. ಯಾವಾಗಲೂ ನಾವು ಬೇರೆಯವ್ರನ್ನ, ಮತ್ತೊಬ್ಬರ ನಮ್ಮನ್ನು ಕುರಿತು ನಮ್ಮನ್ನು ಕೆಟ್ಟದಾಗಿ ಕೇಳಿ 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 ಕೇಳಾಗಿನೇ ಅದೇ ಮನಸ್ಥಿತಿಯಲ್ಲಿ ನಾವು ಇರೋದ್ರಿಂದ ನಮಗೆ ಹೊರಗಡೆ ಬರಕ್ಕಾಗ್ದೇನೆ ನಾವೇನಾಗ್ತಾ ಇದ್ದೀವಿ? ತವಕ ಪಡ್ತಾ ಇದ್ದೇವೆ. ನಮಗೆ ಆಸೆ ಇದೆ ಪರಿಶುದ್ಧವಾಗಿ ಬಾಳ್ಬೇಕೆಂಬುದಾಗಿ, ನಮಗೆ ಆಸೆ ಇದೆ ಒಳ್ಳೆ ಭಕ್ತಿ ಮಾಡ್ಬೇಕಂತೇಳಿ, ನಮಗೆ ಆಸೆ ಇದೆ ಪರಲೋಕಕ್ಕೆ ಎತ್ತಲ್ಪಡಬೇಕೆಂಬುದಾಗಿ, ನಮಗೆ ಆಸೆ ಇದೆ ಸೇವೆ ಮಾಡಬೇಕೆಂಬುದಾಗಿ, ನಮಗೆ ಆಸೆ ಇದೆ ಚೆನ್ನಾಗಿ ಬೈಬಲ್ ಓದಬೇಕೆಂಬುದಾಗಿ. ಬಟ್ ಈ ಕಾರಣಗಳು ನಮ್ಮನ್ನು ಬಿಡ್ತಾ ಇಲ್ವಲ್ಲ? ಯಾವ ಕಾರಣಗಳು? ನೀನು ಯೋಗ್ಯತೆ ಇಲ್ಲ, ಸರಿ ಇಲ್ಲ ಎಂಬುದಾಗಿ ನಾವು ಪುಣ್ಯ ಕ್ರಿಯೆಗಳ ಮೇಲೇನೆ ನಂಬಿಕೆ ಇಟ್ಟಿದ್ದೇವೆ. ವಿಶ್ವಾಸದಿಂದ ನಾನು ಶುದ್ಧನಾಗಿದ್ದೇನೆ ಅಂತೇಳಿ ನಂಬಿಕೆ ಇಡುವಾಗಲೇ ನಿನ್ನ ನಡತೆನೇ ಬೇರೆ, ನಿನ್ನ ಲೈಫೇ ಬೇರೆ, ನಿನ್ನ ಸ್ಟೈಲೇ ಬೇರೆ ಆಗುತ್ತೆ. ಪರಿಶುದ್ಧತೆ ನಡತೆನೇ ಬೇರೆ ಆಗುತ್ತದೆ. ವಿಶ್ವಾಸದಿಂದ ಬರುವುದು ಅದೇನಾಗುತ್ತೆ? ಪರಿಶುದ್ಧವಾಗಿದೆ. ನಂಬಿಕೆ ಇಲ್ಲದೆ ಬರುವಂತೆಲ್ಲವೂ ಪಾಪವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಕ್ರಿಯೆಗಳನ್ನು ನಂಬಿದ್ರು ಅವರು ಪಾಪಿಯಾಗಿದ್ರು. ಅದಕ್ಕೆ ವಿಶ್ವಾಸವನ್ನ ಇಡುವಾಗ ವಿಶ್ವಾಸ ನಮ್ಮನ್ನ ಏನ್ ಮಾಡ್ತಾರೆ? ಹೊರಗಡೆ ನಮ್ಮನ್ನ ಪರಿಶುದ್ಧವಂತರನ್ನಾಗಿ ನಮ್ಮನ್ನ ಕಾಯುತ್ತದೆ. ಅದಕ್ಕೆ ನಮ್ಮ ನಂಬಿಕೆಯ ವಾಕ್ಯದ ಮೇಲೆ ಇಟ್ಟವರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯ ಆಗ್ತಾ ಇದೆ, ನಾನು ಮುಗಿಸ್ಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ಒಂದೊಂದು ಮಾತ್ರ ತಿಳ್ಕೊಳ್ರಿ.
ಯೋಹನ 15:3 ಎಲ್ಲರೂ ತೆಗೆದುಕೊಳ್ಳೋಣ. ಯೋಹನ 15:3 ಎಲ್ಲರೂ ತೆಗೆದುಕೊಳ್ಳುವ ಒಂದು ಸಾರಿ ಗಟ್ಟಿಗೆ ನಾವು ಓದ್ಕೊಳ್ಳೋಣವಾ? ಗಟ್ಟಿಗೆ ಓದ್ಕೊಳ್ಳೋಣ. 15:3. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಪ್ರೈಸ್ ಅಲ್ಲ. ಈಗ ಹೇಳ್ತೀರಿ, ತಿರುಗಿ ಎಲ್ಲರೂ ಹೇಳ್ರಿ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ಇವತ್ತು ಮಾಡ್ಕೊಳ್ರಿ, ನಾಳೆ ಅದ್ಭುತ. ಹೊಸ ಒಡಂಬಡಿಕೆಯಲ್ಲಿ ಏನಾಗಿದ್ದೀರಿ? ನೀವು ಶುದ್ಧರಾಗಿದ್ದೀರಿ, ಪ್ರತಿದಿನ ನಿಮಗೇನು ಅದ್ಭುತ. ಪ್ರೈಸ್ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಶುದ್ಧ ನಿರ್ಮಲ ಮನಸ್ಸು ಮಾಡ್ಕೊಳ್ರಿ, ಆವಾಗ ನೀವು ದೇವ್ರ ಮಾಡೋಣ ನೋಡ್ಬೋದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಮನಸ್ಸು ಇವಾಗ ಏನಾಗಿದೆ? ಶುದ್ಧವಾಗಿದೆ. ನಾವು ದೇವರನ್ನ ಏನ್ ಮಾಡ್ತಾ ಇದ್ದೀವಿ? ಅರಿತಾ ಇದ್ದೀವಿ, ನೋಡ್ತಾ ಇಲ್ಲ. ದೇವ್ರನ್ನ ಏನ್ ಮಾಡ್ತಾ ಇದೀವಿ? ನಾವು ಅರಿತಾ. ಇಸ್ರಾಯೇಲರು ದೇವರ ಕ್ರಿಯೆಗಳನ್ನು ನೋಡಿದ್ರು, ಆದ್ರೂ ನಂಬಲಿಲ್ಲ. ನಾವು ಈಗ ದೇವರನ್ನ ಅರಿತಾ ಇದ್ದೀವಿ, ಆತನ ಪ್ರೀತಿನ ಅರಿತಾ ಇದ್ದೀವಿ, ಉಪಕಾರಗಳನ್ನು ಅರಿತಾ ಇದ್ದೀವಿ. ಅದಕ್ಕೆ ಬೈಬಲ್ ಹೇಳ್ತದೆ ಮತ್ತಾಯ 5:8 ನಿರ್ಮಲ ಚಿತ್ತರು ಧನ್ಯರು, ಅಂದ್ರೆ ಶುದ್ಧ ಮನಸ್ಸುಳ್ಳವರು, ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. ಹಾಗಾದ್ರೆ ನಿರ್ಮಲ ಮನಸ್ಸು, ಶುದ್ಧ ಹೃದಯ ಹೇಗೆ ಉಂಟಾಗುತ್ತೆ ಅಂದ್ರೆ ದೇವರ ವಾಕ್ಯವನ್ನ ಕೇಳಿದರ ನಿಮಿತ್ತವಾಗಿ, ಕೇಳ್ತಾ ಇರೋದ್ರ ನಿಮಿತ್ತವಾಗಿ ನಿಮಗೆ ನಿರ್ಮಲವಾದ ಮನಸ್ಸು ಇರುತ್ತದೆ. ನೀವು ದೇವರನ್ನ ಏನ್ ಮಾಡಬಹುದು? ಅರಿಯಬಹುದು. ಸತ್ಯದೇವ ಒಬ್ಬನೇ ಸತ್ಯದೇವರಾಗಿರುವ ಆ ದೇವರನ್ನು, ಆತನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿಯುವುದೇ ಏನಾಗಿದೆ? ನಿತ್ಯ ಜೀವವಾಗಿದೆ. ಹಾಗಾದ್ರೆ ನಿರ್ಮಲ ಮನಸ್ಸಿನಲ್ಲೇ ದೇವರನ್ನ ಅರಿಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲಾಗಿ ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಏನ್ ಮಾಡಿದ್ದಾನೆ? ನಿರ್ಮಲ ಮಾಡಿದ್ದಾನೆ. ಈ ಸೋಪಿನ ಗಿಡದಿಂದ ನೀರನ್ನು ಚುಮುಕಿಸಿದಂತೆ ಆತನು ತನ್ನ ರಕ್ತವನ್ನು, ತನ್ನ ವಾಕ್ಯವನ್ನು ನಮ್ಮ ಮೇಲೆ ಪ್ರೋಕ್ಷಿಸಿದ್ದಾನೆ. ನಾವು ಇವತ್ತೇನಾಗಿದ್ದೀವಿ? ಶುದ್ಧರಾಗಿದ್ದೇವೆ. ಅಲಲೂಯ, ಅಲಲೂಯ. ದಾವೀದನು ಹೇಳ್ತಾರೆ, ದೇವರೇ ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸು. ನಾನು ಶುದ್ಧನಾಗಕ್ಕಾಗಲ್ಲ. ನಾನು ಬಲಿಗಳನ್ನು ಕೊಡಿದ್ರೆ ನೀನು ಮೆಚ್ಚಲ್ಲ, ಸಹಸ್ರ ಬಲಿಗಳು ಕೊಟ್ಟರು ನೀನು ಒಪ್ಪಲ್ಲ. ಅಡವಿಲಿ ಕಾಡುಗಳಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ನಿನ್ನದೇ, ಅವುಗಳಿಗೆ ನೀನು ಮೆಚ್ಚುವುದಿಲ್ಲ. ಅದಕ್ಕೆ ನೀನೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹಾಗಾದ್ರೆ ಶುದ್ಧ ಹೃದಯ ನಮ್ಮಲ್ಲಿ ನಿರ್ಮಿಸುವುದು, ಪ್ರೈಸ್ ಗಾಡ್, ದೇವರ ವಾಕ್ಯ. ಆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟ ನಾವೆಲ್ಲರೂ ಏನಾಗಿದ್ದೇವೆ? ಶುದ್ಧರಾಗಿದೆ. ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಏನಾಗಿದ್ದೀರಿ? ಇನ್ನು ಮುಂದೆ ನಾನು ಪಾಪಿ ದೇವ, ನಾನು ದ್ರೋಹಿ ದೇವ, ನಾನು ಕೆಟ್ಟವನು ದೇವ, ನಾನು ದಾರಿ ತಪ್ಪಿದ ಮಗ ದೇವ, ನಾನು ಬಡವನು ದೇವ. ಇಲ್ಲ 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 ಇಲ್ಲ, ಸ್ಟಾಪ್ ಇಟ್. ಅದೆಲ್ಲ ನಿಲ್ಲಿಸಿರಿ. ನಾನೇನು ದೇವ? ಶುದ್ಧನಾದೆ ದೇವ, ಪರಿಶುದ್ಧನಾದೆ ದೇವ, ನೀತಿವಂತನಾದ ದೇವ. ವಾಕ್ಯದ ದೆಸೆಯಿಂದ ನಾನು ಶುದ್ಧನಾಗಿದ್ದೇನೆ. ನಾಳೆ ಅಲ್ಲ ದೇವ ಅದ್ಭುತ, ಇವತ್ತು ನನಗೆ ಅದ್ಭುತ, ಈ ಕ್ಷಣದಲ್ಲಿ ನನಗೆ ಅದ್ಭುತ ಎಂಬುದಾಗಿ ನಂಬ್ರಿ. ದೇವರು ವಾಕ್ಯದ ಮೇರೆಗೆ ಈ ಏಪ್ರಿಲ್ ತಿಂಗಳಿನ ಈ ವಾಗ್ದಾನದ ವಚನ ನಿಮ್ಮನ್ನ ಆಶೀರ್ವದಿಸಲಿ. ಆಮೇಲೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ತನ್ನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್.